ಕಬ್ಬು ತುಂಬಿದ ಲಾರಿಯೊಂದಕ್ಕೆ ಆಕಸ್ಮಿಕ ಬೆಂಕಿ, ಲಕ್ಷಾಂತರ ರೂಪಾಯಿ ಹಾನಿ. ಶಾಲೆ ಕೋಣೆಯಲ್ಲಿ ಭೂತವೂ ಇಲ್ಲ, ಪಿಶಾಚಿಯೂ ಇಲ್ಲ. ಬಾಗಿಲು ತೆರೆದಾಗ ಕಾದಿತ್ತು ಅಚ್ಚರಿ. ಮುಂಡಗೋಡದಲ್ಲಿ ಕಾಡಾನೆ ಹಿಂಡು, ರೈತರ ಬೆಳೆ ನಾಶ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜಯಕುಮಾರ್ ನಾಯ್ಕ್ ನೇಮಕ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಅರಿಶಿಣಗೇರಿ ಗ್ರಾಮದ ಅರಣ್ಯದಂಚಿನಲ್ಲಿರುವಂಥ ರೈತರ ತೋಟ ಮತ್ತು ಗದ್ದೆಗಳಿಗೆ ಕಾಡಾನೆ ಹಿಂಡು ನುಗ್ಗಿ ಬೆಳೆ ನಾಶ ಮಾಡಿದೆ. ಕಾಡಾನೆ ದಾಳಿ ಮಾಡಿರುವ ವಿಡಿಯೋ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂದೂರ್ ಶಾಖೆಯ ವಡಗಟ್ಟ ಗ್ರಾಮದಲ್ಲಿ ಹಾನಗಲ್ ಭಾಗದಿಂದ ಬಂದ ಆನೆಗಳು ಅಡಿಕೆ ತೋಟ, ಗದ್ದೆಗಳಿಗೆ ದಾಳಿ ನಡೆಸಿದೆ. ಕಾಡಾನೆಗಳು ಬಸವರಾಜ ತಗಡಿನಮನಿ ಎಂಬುವರಿಗೆ ಸೇರಿದ ಸುಮಾರು 500 ರಿಂದ 600 ಬಾಳೆ ಮತ್ತು ಅಡಿಕೆ ಗಿಡಗಳನ್ನು ನಾಶ ಮಾಡಿದೆ. ಪೀರಪ್ಪ ಲಮಾಣಿ ಎಂಬ ರೈತನ 2 ಎಕರೆ ಜಮೀನಿನಲ್ಲಿ ಬೆಳೆದ ಭತ್ತದ ಕಾಳಿನ ಬಣವೆಯನ್ನು ಧ್ವಂಸ ಮಾಡಿದೆ. ಸುಮಾರು 29 ಆನೆಗಳ ಹಿಂಡು ಮುಂಡಗೋಡಿನ ಭಾಗಕ್ಕೆ ಆಗಮಿಸಿದ್ದು, ಇಲ್ಲಿನ ಗುಂಜಾವತಿ, ಕಳಕಿಕಾರೆ, ಮೈನಳ್ಳಿ, ಉಗ್ಗಿನಕೇರಿ, ತಮ್ಯಾಗನಕೊಪ್ಪ, ತೇಗಿನಕೊಪ್ಪ, ಕೋಡಂಬಿ, ಬೆಡಸಗಾಂವ್, ಕೂರ್ಲಿ, ಅಟ್ಟಣಿಬೈಲು, ಅಟ್ಟಣಗಿ, ಹನುಮಾಪುರ ಇತರ ಭಾಗಗಳಲ್ಲಿ ರೈತರ ಬೆಳೆ ಹಾನಿ ಮಾಡುತ್ತಾ ಬಂದಿದ್ದು, ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಬೀಡು ಬಿಟ್ಟಿದೆ. ಕಾರವಾರ ತಾಲೂಕಿನ ಬಾಡ ಶಿವಾಜಿ ಪ್ರೌಢಶಾಲೆಯ ಕೋಣೆಯಲ್ಲಿ ಹೊರಗಿನಿಂದ ಬೀಗ ಹಾಕಿದ್ದರೂ ಯಾರೋ ಒಳಗಿನಿಂದ ಶಬ್ದ ಮಾಡುತ್ತಾ ಹೊರಬರಲು ಪ್ರಯತ್ನಿಸುತ್ತಿದ್ದರು. ಇದನ್ನು ಗಮನಿಸಿದ ಸ್ಥಳೀಯರು ಅಲ್ಲಿಗೆ ತೆರಳಿ ಒಳಗಿರುವವರು ಯಾರೆಂದು ಕೇಳಲು ಮುಂದಾಗಿದ್ದರು. ಆದರೆ ಒಳಗಿನಿಂದ ಯಾವುದೇ ಧ್ವನಿ ಹೊರಬರಲಿಲ್ಲ. ಇದರಿಂದ ಭಯಗೊಂಡ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೂಡ ಒಳಗಿದ್ದವರನ್ನು ಮಾತನಾಡಿಸಲು ಪ್ರಯತ್ನಿಸಿದರು. ಆ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಕೊನೆಗೆ ದಿಕ್ಕು ತೋಚದೆ ಬಾಗಿಲನ್ನು ಒಡೆದು ನೋಡಿದಾಗ ಅಲ್ಲಿಂದ ಬಾಲ ಅಲ್ಲಾಡಿಸಿಕೊಂಡು ನಾಯಿಯೊಂದು ಹೊರಬಂದಿದೆ. ಶಾಲೆಯೊಳಗೆ ಭೂತ ಪ್ರೇತ ಇರಬಹುದೆಂಬ ಭಯದಲ್ಲಿದ್ದ ಸ್ಥಳೀಯರು ನಾಯಿಯನ್ನು ಕಂಡು ನಗೆಗಡಲಲ್ಲಿ ತೇಲಿದರು. ಶಾಲೆಯ ಬಾಗಿಲು ಹಾಕುವಾಗ ನಾಯಿ ಒಳಗಡೆ ಸೇರಿದ್ದು ನೋಡದೆ ಬಾಗಿಲು ಹಾಕಿ ಬಂದಿದ್ರಿಂದ ಈ ಘಟನೆ ಕಾರಣವಾಯಿತು. ಕಬ್ಬು ತುಂಬಿದ ಲಾರಿಯೊಂದಕ್ಕೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡು ಲಾರಿ ಮತ್ತು ಕಬ್ಬು ಬೆಂಕಿಗಾಹುತಿಯಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವ ಘಟನೆ ಮುಂಡಗೋಡದ ಬಾಚಣಿಕೆ ಗ್ರಾಮದಲ್ಲಿ ನಡೆದಿದೆ. ಭರಮಣ್ಣ ಎಗ್ಗಪ್ಪನವರ್ ಎಂಬ ತೋಟದಿಂದ ಕಬ್ಬು ಸಾಗಾಣಿಕೆಗೆ ಬಂದಿದ್ದ ಲಾರಿ ಇದಾಗಿದ್ದು, ಮುಂಡಗೋಡದಿಂದ ಹಳಿಯಾಳ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸುವ ವೇಳೆ ಈ ಅವಘಡ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ. ಈ ಬಗ್ಗೆ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರಾವಳಿ ಜಿಲ್ಲೆಯ ಮಂಗಳೂರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಜ್ಯ ಬಿಜೆಪಿ ಸರ್ಕಾರದಿಂದ ವಿಜಯಕುಮಾರ್ ಆರ್ ನಾಯ್ಕ್ ನೇಮಕ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ರಾಜ್ಯಸಭಾ ಸದಸ್ಯರಾಗಿದ್ದ ದಿವಂಗತ RS ನಾಯ್ಕ್ ಅವರ ಪುತ್ರರಾಗಿರುವ ವಿಜಯಕುಮಾರ್ ನಾಯ್ಕ್ ಇವರು ಮೂಲತಃ ಕುಮಟಾ ತಾಲೂಕಿನ ಬರ್ಗಿಯವರಾಗಿದ್ದು, ಕಾರವಾರದಲ್ಲಿ ಅನೇಕ ವರ್ಷಗಳಿಂದ ಭಾರತ್ ಗ್ಯಾಸ್ ಏಜೆನ್ಸಿ ನಡೆಸಿಕೊಂಡು ಬಂದಿದ್ದಾರೆ. ಇವರು ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು, ಅವರ ಪಕ್ಷ ನಿಷ್ಠೆಯನ್ನು ಗಮನಿಸಿರುವ ರಾಜ್ಯ ಬಿಜೆಪಿ ಇದೀಗ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಕಾರವಾರದಲ್ಲಿ ನೂತನವಾಗಿ ನಿರ್ಮಾಣವಾದ ರೈತ ಸಂಪರ್ಕ ಕೇಂದ್ರವನ್ನು ಶಾಸಕಿ ರೂಪಾಲಿ ನಾಯ್ಕ್ ಅವರು ಇಂದು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರೈತ ಸಂಪರ್ಕ ಕೇಂದ್ರವು ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ. ಮಳೆಗಾಲದಲ್ಲಿ ಇಲ್ಲಿನ ರೈತರು ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದರು. ಈಗ ಹೊಸ ಕಟ್ಟಡ ನಿರ್ಮಾಣವಾಗಿದ್ದು ರಸ್ತೆ ಸಂಪರ್ಕವೂ ಉತ್ತಮವಾಗಿದೆ. ರೈತರ ರಕ್ಷಣೆ ಅವಶ್ಯವಾಗಿದ್ದು, ಕೃಷಿ ಚಟುವಟಿಕೆ ನಡೆಸುವ ಅವರಿಗೆ ಗೊಬ್ಬರ ಹಾಗೂ ಬೀಜದ ಅವಶ್ಯಕತೆ ಇರುತ್ತದೆ. ರೈತರಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ ಕೇಂದ್ರ ಸರ್ಕಾರ ಕಿಸಾನ್ ಕಾರ್ಡ್ ಮೂಲಕ ಅನೇಕ ನೆರವು ನೀಡುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಡಾಕ್ಟರ್ ನಿತಿನ್ ಬಿಕಳೆ, ಉಪಾಧ್ಯಕ್ಷರಾದ PP ನಾಯ್ಕ್, ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಹ ಸಂಚಾಲಕರಾದ ಗಣಪತಿ ಉಳ್ವೇಕರ್,
ನಗರಸಭೆ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಕಾರವಾರ ಮಂಡಲದ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು.